ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕ್ಯಾಪ್ಸಿಕಮ್ ಮಾಡುವ ವಿಧಾನವನ್ನು ನೋಡೋಣ. ಒಂದು 3-4 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಮತ್ತು ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಅವನ್ನು ಹೆಚ್ಚಿಬಿಟ್ಟು ಒಂದು ಹಂಚಿನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮನ್ನು ಹುರಿತಾ ಇದ್ದೀನಿ. ನೋಡಿ, ಹುರಿಬೇಕು, ಈ ರೀತಿಯಾಗಿ ಹುರಿತಾ ಹೋಗಬೇಕು. ಚೆನ್ನಾಗಿ 2-3 ಮಿನಿಟ್ಸ್ವರೆಗೂ ಏನು ಮಾಡ್ಬೇಕಂದ್ರೆ ಹುರಿತಾನೆ ಹೋಗ್ಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಅದನ್ನು 2-3 ನಿಮಿಷ ಏನು ಮಾಡ್ಬೇಕಂದ್ರೆ ಕ್ಯಾಪ್ಸಿಕಮನ್ನು ಬಾಡಿಸ್ತಾ ಇರಬೇಕು. ಬಾಡಿಸಿದ ನಂತರ ಆವಾಗಲೇ ಏನಾಗುತ್ತೆ ಅಂದರೆ ಅದು ಕ್ಯಾಪ್ಸಿಕಮ್ ಆವಾಗಲೇ ಏನಾಗಿದೆ, ಫ್ರೈ ಆಗಿದೆ. ಈಗ ಏನು ಮಾಡೋಣ ಅಂದರೆ ಅದನ್ನು ಒಂದು ತಟ್ಟೆಯಲ್ಲಿ ತೆಗಿಬೇಕು. ತೆಗೆದ ನಂತರ ನಾವು ಒಗ್ಗರಣೆಗೆ ರೆಡಿಯನ್ನು ಮಾಡ್ಕೋಣ. ಈಗ ಒಂದು ಕಡಾಯಿಯನ್ನು ಇಡಬೇಕು. ಇಟ್ಟು ಅದರಲ್ಲಿ ಏನಂದರೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಕಿ ಈಗ ಕರಿಬೇವನ್ನು ಹಾಕಬೇಕು. ಕರಿಬೇವು ಹಾಕಿದ ನಂತರ ಏನು ಮಾಡೋದಂದ್ರೆ ಸ್ವಲ್ಪ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೆ ಫ್ರೈ ಮಾಡಬೇಕು. ಕಡಿಮೆ ಉರಿಯಲ್ಲಿ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿಣವನ್ನು ಕೂಡ ಏನ್ ಮಾಡೋಣ, ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದು ಕೂಡ ಏನ್ ಮಾಡೋಕಂದ್ರೆ ಕೈ ಆಡಿಸ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಒಂದು ಟೊಮೊಟೊನ ಹೆಚ್ಚಿಟ್ಟಿದ್ವಲ್ಲ, ಆ ಟೊಮೊಟೊ ಕೂಡ ಏನ್ ಮಾಡ್ಬೇಕಂದ್ರೆ ಹಾಕ್ಬೇಕು. ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸಿ ಅದನ್ನ ಮತ್ತೆ ಆ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ, ಟೊಮಾಟೊ ಚೆನ್ನಾಗಿ ಫ್ರೈ ಆಗಿದೆ. ಮೊದಲೇ ನಾವು ಕ್ಯಾಪ್ಸಿಕಮ್ ಅನ್ನ ಹುರಿದಿಟ್ಕೊಂಡಿದ್ವಲ್ಲ, ಆ ಕ್ಯಾಪ್ಸಿಕಮ್ ಅನ್ನ ಈಗ ಏನ್ ಮಾಡೋದು, ಇದರಲ್ಲಿ ಸೇರಿಸೋಣ. ಈಗ ಕ್ಯಾಪ್ಸಿಕಮ್ ಅನ್ನು ಇದರಲ್ಲಿ ಸೇರಿಸಿ ಇದು ಕೂಡ ಚೆನ್ನಾಗಿ ನಾವೇನ್ ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಶೇಂಗಾ ಪುಡಿಯನ್ನ ನಾವು ಸೇರಿಸೋಣ. ಸೇರಿಸಿದ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸೋಣ. ಸ್ವಲ್ಪ ನೀರನ್ನ ಸೇರಿಸಿದ ನಂತರ ಇದು ಕೂಡ ಮಿಕ್ಸ್ ಮಾಡಬೇಕು. ಮಾಡಿ ಉರಿಯನ್ನ ಇಟ್ಕೋಬಾರ್ದು. ಈಗ ಸಣ್ಣ ಉರಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಪಲ್ಯವನ್ನ ಬೇಯಿಸ್ಕೋಬೇಕು. ಈಗ ಚೆನ್ನಾಗಿ ಏನಾಗ್ತಾ ಇದೆ ನೋಡಿ, ಕುದೀತಾ ಇದೆ. ಅದನ್ನ ಸ್ವಲ್ಪ ಮತ್ತೆ ಕೈ ಆಡಿಸ್ತಾ ಇರ್ಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದು ಬೌಲಲ್ಲಿ ಏನ್ ಮಾಡೋಣ, ತೆಗಿಯೋಣ. ಈಗ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ. ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ.